ಟೈಮ್ ನೋಡ್ರಿ ಎಂದಿನಂತೆ ಟೈಮ್ 9 ಗಂಟೆ ಆಗೈತಿ. ಡೈಲಿ ಇವ್ರು ಟೈಮ್ ಆಲ್ರೆಡಿ ನಾಷ್ಟ ಮಾಡಿ ರೆಡಿ ಆಗಿರ್ತಾರೆ. ನನ್ನ ಹತ್ರ 9:15 ಹಿಂಗೆ ಬಂದಿರ್ತಾರೆ. ಯಾರು ಗೇಟ್ಸ್ ಫೋನ್ ಮಾಡೋದು ಆ ಕಡೆ ಹೊರಗೆ ಮನೆ ನಾಷ್ಟ ಮಾಡತ್ತೀನಿ ನೋಡ್ರಿ. ಮುಂಜಾನೆ ಬಿಸಿ ಬಿಸಿ ಅವಲಕ್ಕಿ ಮಾಡ್ಯಾರ. ಎಲ್ಲರದು ಜಳಕ ಆತ್ರಿ. ಈಗ ಜಳಕ ಮಾಡಿ ಪೂಜೆ ಮಾಡಿ ಅಡುಗೆ ಅಡುಗೆ ಅಂತೀವಿ ಹಾಂ ಅವಲಕ್ಕಿ ಮಾಡ್ಕೊಂಡು ನಾಷ್ಟ ಮಾಡಾಕತ್ತೀವಿ. ಹಂಗೆ ಈ ಕಡೆ ನಮ್ಮ ಸಾರಿಯ ಚೀಲಗಳು ರೆಡಿಯಾಗಿ ಕಾಯ್ತಾ ಇವೆ. ಯಾವಾಗ ಹೋಯ್ತೀರಿ ನಮ್ಮನ್ನ ಅಂಥೇಳಿ. ಮುಖದಲ್ಲಿ ಬದಲಾವಣೆ. ಹತ್ತುವ ರೆಡಿ ಇರ್ತೈತೆ. ಆರಾಮ ಅಂಜಬೇಡ, 5 ನಿಮಿಷ ಇದ್ದಾರೆ. ಇದಕ್ಕೆ ಮತ್ತೆ ಮನಸ್ಸು ನನ್ನ ಗಾಡಿ ಹಿಡಿಯೋದು ಇರ್ತೈತಲ್ಲ, ಹೆಂಗಾಗುತ್ತೆ ಹಂಗೆ ಮಾಡಂತು. ಬಂದೀವಿ, ಎಲ್ಲ ಸೆಟಪ್ ಮಾಡ್ಕೊಳಕತ್ತೀವಿ. ಬಟ್ ಟೈಮ್ ನೋಡ್ರಿ ಕರೆಕ್ಟ್ 9:43 ಆಗೈತೆ ರೀ. ನಾವು 9:00 ಆಲ್ರೆಡಿ ರೀಚ್ ಇದ್ವಿ. ಇಷ್ಟೊತ್ತನ ಮನೆ ಬಿಡ್ತಕ್ಕ ಫುಲ್ ಬಿಸಿಲಿತ್ತು. ಈಗ ನೋಡಿ ತೋರಿಸಿ ನಿಮಗೆ ಮಾಡಿ ನೋಡ್ರಿ. ಫುಲ್ಲು ಮೋಡ ಕಾತ್ಲತ್ತು, ಮಳೆ ಬರಂಗೆ ಆತು. ಮಾಡೋ ಅಂದ್ರೆ ಭಾಳ ಆಗೈತಿ. ಅಂಜಿಗೆ ಮಳೆ ಬರಲಿ ಬಿಡ್ರಿ. ಆದ್ರೆ ನಾವು ಬರೋಯ್ತು ಅಂತ ಬಂದ್ವಿ, ಅಂದ್ರೆ ಮಳೆ ಇಲ್ಲ ಅಂದ್ಕೊಂಡು ಬಂದ್ವಿ. ಏನು ಮಾಡೋದು ಸ್ಟಾರ್ಟ್ ಮಾಡಿ ಇಷ್ಟು ಹಚ್ಚಬೇಡ, ಸ್ವಲ್ಪ ಹಚ್ಚ. ಹಾಂ ಸ್ನೇಹಿತರೆ, ಇದು ನೋಡ್ರಿ ನಾವು APMC ಕಡೆ ಹಾಕಿರೋಂಥ ಸ್ಟಾಲ್ ಹಾಕಿದ ದಿವಸದ ಲಾಗ್. ಆ್ಯಕ್ಚುಲಿ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಚೇಂಜ್ ಆಯ್ತದು. ನಾವು ಈ ಕಡೆ ಇಲ್ಲ ಹೇಳ್ರಿ, ಹೇಳ್ತೀನಿ ಮುಂದೆ, ಈ ಸದ್ಯ ಹೇಳೋದು ಬೇಡ. ಲೊಕೇಶನ್ ಬೇರೆ ನೋಡಿದ್ವಿ. ಇದು ಸ್ಪಾಟ್ ಒಳಗೆ ಹಾಗೆ ಹೋಗಾಕತ್ತಿದ್ವಿ ರೀ. ಈ ಪ್ಲೇಸ್ ನೋಡ್ಕೊಂಡ್ವಿ. ಎಷ್ಟು ಮಾಡ್ರಿ ಇಲ್ಲೇ ಮಾಡೋಣ, ಇಲ್ಲಿ ಎಲ್ಲ ಕಡೆಯಿಂದ ನಾವು ಸ್ಟಾಪ್ಸ್ ಅದು, ಎಲ್ಲ ಕಡೆಯಿಂದ ಬರೋರಿಗೂ ಇಲ್ಲಿ ಸ್ಟಾಪ್ ಆಗುತ್ತಾ ಅಂತ ಹೇಳಿದರು. ಎಲ್ಲ ರೀತಿ ಅನುಕೂಲ ಐತಿ, ಬಂದು ಹೋಗೋರಿಗೂ ಕೂಡ ಅನುಕೂಲ ಐತಿ, ಬರೋರಿಗೆ ಅನುಕೂಲ ಐತಿ, ಬಾಗಿಲು ಜನಕ್ಕೂ ಅನುಕೂಲ ಐತಿ ಅಂತ ಹೇಳಿದರು. ಹೀಗಾಗಿ ಈ ಪ್ಲೇಸ್ನ ನಾವು ಚೂಸ್ ಮಾಡಿಕೊಂಡು ಹಾಕಿದ್ದು. ನಂಗೆ ಏನಂದ್ರೆ ಯೂಟ್ಯೂಬು ಲಾಗ್ಸು ಎಲ್ಲರೂ ಮಾಡಿಟ್ಟಿದ್ರಿ, ಬಟ್ ಎಡಿಟ್ ಮಾಡೋಕ್ಕಾಗತ್ತಿಲ್ಲ, ಟೈಮ್ ಸಿಗೋದಿಲ್ಲ. ಹಾಗಾಗಿ ನೀನು 2 ದಿನ ಗ್ಯಾಪ್ ಆಗಿಬಿಡ್ತೀನಿ. ನಿಮಗೆ ಹಾಕಿಲ್ಲ ಲಾಗ್ನ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ರೆಗ್ಯುಲರಾಗಿ ಲಾಗ್ ಹಾಕ್ತೀನಿ. ನಾವು ಏನೋ ಮಾಡಿದ್ರು ಜಾಸ್ತಿ ಕೊಡೋದು. ಆಮೇಲೆ ನೆಕ್ಸ್ಟ್ ಎಲ್ಲ ಆದರೆ ಯೂಟ್ಯೂಬ್ ಲಾಗ್ಸ್ ಹಾಕೋಕೆ ಒಂಚೂರು ಎಡಿಟಿಂಗ್ ಟೈಮ್ ತೊಗೋತೈತಲ್ರಿ, ಅಷ್ಟೇ ಮತ್ತೇನಿಲ್ಲ. ಲಾಗ್ಸ್ ಎಲ್ಲ ದೊಡ್ಡದಿರುತ್ತೆ ಲಾಗೆಲ್ಲ. ಹಾಗಾಗಿ ಪ್ರತಿದಿನವೂ ಲಾಗ್ಸು ಕಂಟಿನ್ಯೂ ಆಗಿ ಹಿಡ್ಕೊಂಡಿರ್ತೀವಿ. ಎಡಿಟಿಂಗ್ ಮಾಡೋಕ್ಕಷ್ಟೇ ಸ್ವಲ್ಪ ಟೈಮ್ ಸಿಕ್ಕಲ್ಲ. ಇನ್ನು ಮುಂದೆ ಅದನ್ನು ಕರೆಕ್ಟಾಗಿ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಡೈಲಿ ಲಾಗ್ಸ್ ಹಾಕ್ತೀವಿ. ಈ ಆಂಟಿ ನಮ್ಮ ಯೂಟ್ಯೂಬ್ ಲಾಗ್ಸ್ ಎಲ್ಲ ನೋಡ್ತಿದ್ರಂತ್ರಿ ಭಾಳ ವರ್ಷದಿಂದನೂ. ಅವರು ನಮ್ಮ ಯೂಟ್ಯೂಬ್ ಲಾಗ್ ನೋಡ್ಕೊಂಡು ಬಂದಂಥ ಕಸ್ಟಮರ್ ಇವರು. ಮಿಕ್ಕಿದರೆಲ್ಲ ಇನ್ಸ್ಟಾಗ್ರಾಮಿಂದ ಬಂದವರು, ಅವರು ಯೂಟ್ಯೂಬಿಂದ ಬಂದವರು. ಈ ಆಂಟಿ ಇವರು ಒಂದು ಸಾರಿ ತೊಗೊಂಡು ಫಸ್ಟು ಓಪನಿಂಗ್ ಮಾಡಿದ್ದು ಇವರೇ. ನಿಜ ಅದೆಂಥ ಕೈಗುಣನ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಚಲೋ ಆಯಿತು ಅವತ್ತಿಂದ ನಮ್ಮ ಸ್ಟಾಲು. ಅವರು ಸಾರಿ ತೊಗೊಂಡು ಮತ್ತು ಮನ್ವಿತ ಕೈಗೆ ಏನಾದರೂ ತಿನ್ಕೊಳ್ಳಿ ಅಂತೇಳಿ ಮತ್ತು 100 ರೂಪೀಸ್ ಕೊಟ್ಟರು. ನಮ್ಮ ಮನ್ವಿತ ಏನು ಮಾಡ್ತಾರೆ, ದುಡ್ಡು ಇಸ್ಕೊಳ್ಳೋದಿಲ್ಲ. ಆಮೇಲೆ ಭಾಳ ಜಾಸ್ತಿ ಹೇಳಿಂದ ಗರಾಸಿಂದ ನಮ್ಮ ಯಜಮಾನ್ರು ಸರಿ ತಗೋ ಅಂತ ಹೇಳಿಂದ ಮನ್ವಿತ ಕೈಯಾಗ 100 ರೂಪೀಸ್ ಕೊಟ್ಟರು. ನಮ್ಮ ಯೂಟ್ಯೂಬಿಂದ ಬಂದಿರೋ ಕಸ್ಟಮರ್ ಇವರೊಬ್ಬರೇ ಅನ್ಸುತ್ತೆ. ಎಲ್ಲರೂ ಬಂದವರೆಲ್ಲ ಇನ್ಸ್ಟಾಗ್ರಾಮಿಂದನೇ ಬಂದಿದ್ದು. ಯೂಟ್ಯೂಬ್ ವ್ಯೂವರ್ ಅಂದರೆ ಇವರಿಬ್ಬರು ಅಂತ ಅನಿಸುತ್ತೆ. ಯಾಕಂದ್ರೆ ಅವ್ರು ಬಂದು ಹೇಳಿದರು. ಅದಕ್ಕೂ ಮುಂಚೆ ಒಬ್ಬರು ಬಂದಿದ್ದರು. ನಾವು ಇಲ್ಲಿ ಕಲಾಭವನ ಕಡೆ ಫಸ್ಟ್ ಟೈಮ್ ಹಾಕಿದಾಗ ಅಲ್ಲೆಲ್ಲ ಸ್ವಲ್ಪ ಬಂದಿದ್ದರು ಯೂಟ್ಯೂಬ್ ವ್ಯೂವರ್ಸು. ಬಟ್ ಈ ಸ್ಟಾಲಲ್ಲಿ ಇವರು ಫಸ್ಟ್ ಬಂದಿದ್ದು. ಆಮೇಲೆ ಇವರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ಬಂದಂಥ ಕಸ್ಟಮರ್ಸು. ಚಲೋ ಒಳ್ಳೊಳ್ಳೆ ಕಸ್ಟಮರ್ಸ್ ಬಂದಿದ್ದರು. ಒಳ್ಳೆ ರೀತಿಯಿಂದ ಶಾಪ್ ಮಾಡಿದರು, ಒಳ್ಳೆ ರಿವ್ಯೂ ಕೊಟ್ಟರು, ಖುಷಿ ಆಯ್ತು ರೀ. ಆದರೆ ನಾವು ಏನು ಅಂದ್ಕೊಂಡಿದ್ವಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಟ್ಟದ ಈ ಥರ ಮಾಡ್ಬೇಕಂತೇಳಿ ನಮ್ಮ ಪ್ಲ್ಯಾನ್ ಇತ್ತು. ಆದರೆ ಏನು ಮಾಡಿದ್ರಿ, ಈ ಮಳೆ ಸಲುವಾಗಿ ಭಯ ಆಗುತ್ತಾ. ಹೆಚ್ಚೆಚ್ಚು ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಒಯ್ದು ಹಾಕ್ಕೊಂಡು ಮಳೆ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಆವಾಗ ನಮಗೆ ಪ್ರಾಬ್ಲಮ್ಮು, ಮತ್ತು ನಮಗೆ ಇಷ್ಟೊಂದು ಲಾಸ್ ಆಗಿಬಿಡುತ್ತೆ ನೀರೆಲ್ಲ ಮಳೆ ಎಲ್ಲ ಬಂದರೆ. ಹಾಗಾಗಿ ಬೇಡ ಸದ್ಯಕ್ಕೆ ಇದೇ ರೀತಿ ಮಾಡ್ಕೊಂಡು ಹೋಗೋಣ ಅಂಥೇಳಿ ಯಜಮಾನ್ರಂದರು. ಹಾಗಾಗಿ ನಾವೇನು ಮಾಡಿರ್ತೀವಿ, ಸ್ಟಾಕ್ಸು ಟ್ರೆಂಡಿಂಗ್ ಇರೋದು, ಹೆವಿ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತಲ್ಲ ಆ ಥರ ಸ್ಯಾರೀಸ್ ಎಲ್ಲ ಅಷ್ಟು ತೊಗೊಂಡು ಹೋಗಿರ್ತೀವಿ. ಅಷ್ಟು ಅಂದರೂ ಏನು ಸಾಮಾನ್ಯ ಇರಲ್ರಿ ಅವು. ಒಂದು ಸ್ಟಾಲ್ ಹಾಕ್ತೀವಿ ಅಂದಾಗ ಅಲ್ಲಿ 150ರಿಂದ 180 ನಿಯರ್
ಅಷ್ಟು ಸಾರೀಸ್ ಅಂತ ಹಾಕ್ಕೊಂಡಿರ್ತೀವಿ ನಾವು. ಬಟ್ ಅಷ್ಟು ಮೇಂಟೈನ್ ಮಾಡೋದು ಹೋಗೋದು ಬರೋದು ಭಾರಿ ಕಷ್ಟ ಆಗುತ್ತೆ. ನೋಡೋಣ ಮುಂದೆ ಬೇರೆ ಏನಾದರೂ ಯೋಚನೆ ಮಾಡೀವಿ ಆ ಥರ ಮಾಡ್ಬೇಕಂತೇಳಿ ಅಪ್ಡೇಟ್ ಮಾಡ್ತೀವಿ ರೀ. ಈಗ ಅದಿಷ್ಟು ಆಯಿತು. ನಾವು ಇಲ್ಲಿ ಬೆಳಗ್ಗೆ ಹೋಗಿದ್ದೆ. ನಾವು 10 ಗಂಟೆಗೆ ಪೂಜೆ ಮಾಡಿ 10:30 ಆಗಿತ್ತು ನಾವು ಶುರು ಮಾಡಿದಾಗ. ಅಲ್ಲಿಂದ ನಾವು 4:30ವರೆಗೇನ ಇದ್ವಿ. ಅಲ್ಲಿಂದ ಆಮೇಲೆ ಮಳೆ ಬರೋದು ಹೋಗೋದು ಮಾಡಾಕತ್ತಿತ್ತು. ಆಮೇಲೆ ತಗೊಂಬಂದು ಬೇರೆ ಇಡೀ ದಿನ ಅದು ಹೊರಗಿರೋದಲ್ರಿ, ಗಾಡಿಗಳು ಜಾಸ್ತಿ ಎದ್ದಾಡ್ತವೆ ಮತ್ತು ಬೇಡ ಇಷ್ಟು ಜಾಸ್ತಿ ಟೈಮ್ ಮಾಡೋದು ಬೇಡ ಅಂತೇಳಿ ಯಜಮಾನ್ರು ಅಂದರು. ಅವ್ರ ಸಲುವಾಗಿ ಆದರೂ ಇದು ಮಾಡ್ಬೇಕು, ನಾವು ಚೇಂಜ್ ಮಾಡ್ಕೋಬೇಕು ಟೈಮಿಂಗ್ ಅಂತ ಹೇಳಿ ಅಂತಂದರು. ಆಯಿತು ಅಂತೇಳಿ ನಾವು ಟೈಮಿಂಗೆಲ್ಲ ಚೇಂಜ್ ಮಾಡ್ಕೊಂಡಿವ್ರಿ. ಆಮೇಲೆ ಇವರು ಇನ್ಸ್ಟಾಗ್ರಾಮ್ ಪೇಜ್ ಐತ್ರಿ ಇವ್ರದ್ದು, ರೇಣುಕಾ ಸಿಸ್ಟರ್ ಅಂತೇಳಿ, ಬಾಗಲಕೋಟೆಯವರ. ಭಾಳ ಖುಷಿ ಆಯ್ತು ಇವ್ರು ಬಂದಿದ್ದು. ನಮ್ಗೆ ಗೊತ್ತಿರಲಿಲ್ಲ, ಎಲ್ಲರೂ ಪರಿಚಯ ಆದ್ರೆ. ನಂಗೆ ಇನ್ಸ್ಟಾಗ್ರಾಮ್ ಅಂದ್ರೇ ಗೊತ್ತಿರಲಿಲ್ಲ. ಆದರೆ ಇದರಿಂದ ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಭಾಳ ವೈರಲ್ ಆಗಿ ಸುಮಾರು ಜನ ಕಸ್ಟಮರ್ಸ್ ಬಂದರು, ಸುಮಾರು ಜನ ಫ್ರೆಂಡ್ಸ್ ಆದರು. ಇವರು ಭಾಳ ಖುಷಿ ಆಯ್ತು ರೀ. ಇವ್ರದ್ದು ಪೇಜ್ ಐತಿ. ಇವರು ಬಂದು ಸಾರಿ ಬೈ ಮಾಡಿ ಹೋದರು. ಒಟ್ಟಿನಲ್ಲಿ ಅಲ್ಲಿ ಹೆಂಗಾಗೈತೆ ಅಂದ್ರೆ APMC ಕಡೆ ಸುಮಾರು ಜನ ಬಂದಿದ್ದರು, ಸುತ್ತಮುತ್ತ ಹಳ್ಳಿ ಜನ ಸತಿ ಬಂದಿದ್ದರೆ ಅಲ್ಲಿ. ಅದು ಮೇನಾಗಿ ಖುಷಿಯಾಗಿರೋದು. ನಾವು ಅದೇ ಯೋಚನೆ ಇಟ್ಕೊಂಡೆ ನಾವು ಅಲ್ಲಿ ಹಾಕಿದ್ದು. ಯಾಕಂದರೆ ಬರೋರಿಗೆ ಎಲ್ಲರಿಗೆ ಅನುಕೂಲ ಇರಬೇಕು ರೀ ಪ್ಲೇಸ್. ಅವ್ರಿಗೆ ಎಲ್ಲರೂ ಓನ್ ವೆಹಿಕಲ್ ಒಳಗೆ ಬರೋದಿಲ್ಲ, ಬಸ್ಸಿಗೆ ಟಮ್ಗೆ ಬರೋರು ಇರ್ತಾರೆ. ಎಲ್ರಿಗೂ ಅನುಕೂಲ ಆಗೋಂಥ ಪ್ಲೇಸ್ ನೋಡ್ಬೇಕಂತೇಳಿ ಇದನ್ನು ನೋಡಿದ್ದೆ ಯಜಮಾನ್ರು. ಆದರೆ ಇಲ್ಲಿ ನಾವು ಕಲಬೊಂದು ಹಾಕಿದಾಗ ಅಲ್ಲಿ ಸ್ವಲ್ಪ ಕಷ್ಟ ಇತ್ತು. ಅಲ್ಲಿ ಹುಡ್ಕೊಂಡು ಬರ್ಬೇಕಾಗಿತ್ತು ರೀ. ಲೋಕಲ್ ಗೊತ್ತಿರುತ್ತೆ ಲೋಕಲ್ ಕಸ್ಟಮರ್ಸಿಗೆ. ಬಟ್ ಬೇರೆ ಕಡೆಯಿಂದ ನಮ್ಮ ವ್ಯೂವರ್ಸ್ ಹಿಂಗತ್ತೆ ಬರ್ಬೇಕಂದ್ರಾಗ ಅವ್ರಿಗೆ ಕೇಳ್ಕೊಂಡು ಬರೋದಾಕಿತ್ತು, ಬರೀ ಕಾಲ್ ರಿಸೀವ್ ಮಾಡೋದಾಕಿತ್ತು ನನಗೆ. ಇದು ಮಾತ್ರ ಹಂಗೇನೂ ಆಗಲಿಲ್ಲ, ಆರಾಮಾಗಿ ಬಂದರು ಎಲ್ಲರೂ. ಯಾಕಂದರೆ ಮೇನ್ ಬಸ್ ಸ್ಟಾಪ್ ರೀ ಅದು, APMC ಬಸ್ ಸ್ಟಾಪ್. ಎಲ್ಲ ಕಡೆಯಿಂದ ಬರೋರಿಗೆ ಸ್ಟಾಪ್ ಕೊಡುತ್ತೆ. ಒಟ್ಟಿನಲ್ಲಿ ನಮ್ಮದು ಸಾರಿ ಸ್ಟಾಲ್ನಿಂದ ಎಕ್ಸ್ಪೀರಿಯೆನ್ಸ್ ಈ ರೀತಿ ಇತ್ತು. ಸೆಕೆಂಡ್ ಟೈಮ್ ಹಾಕಿರೋದು. ಸ್ವಲ್ಪ ಬೇಜಾರಂದ್ರೆ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಎನಿ ಟೈಮ್ ನಾವು ಎಷ್ಟೊತ್ತರೆಗೆ ಇರ್ತೀವಿ ಅಷ್ಟೊತ್ತರೆಗೆ ಅವ್ರು ನಮ್ಮ ಜೊತೆ ಅಲ್ಲೇ ಇರಬೇಕು. ಅದಕ್ಕೆ ನಾವು ನೆಕ್ಸ್ಟ್ ಬೇರೆ ನಾವು ಪ್ಲ್ಯಾನ್ ಮಾಡೀವಿ. ಅಪ್ಕಮಿಂಗ್ ವ್ಲಾಗ್ಸ್ ಒಳಗೆಲ್ಲ ಶೇರ್ ಮಾಡ್ಕೋತೀವಿ. ನೆಕ್ಸ್ಟ್ ಫಸ್ಟ್ ಡೇ ಸ್ಟಾಲ್ ಕಂಪ್ಲೀಟ್ ಆಗಿ 2ನೇ ದಿನ ಆಗಿರೋದು. 1ನೇ ದಿನ ಸೇರು ಮುಗಿದು ಬಸ್ಸಸ್ ಎದುರು ಕೂತೀನಿ. ಈಗ ಹಿಂದುಟೀನಿ ನೀವು ತಂದಿರ್ತೀವಿ ಕರೆ ಕುಂತ್ರ ಕಾಣಂತೀವಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾತ್ರ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ನಾವು ಸೆಕೆಂಡ್ ಡೇ ಸ್ಟಾಲ್ ಹಾಕಕ್ಕೆ ಹೊಂಟೀವಿ. ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಟೇಬಲ್ ಫುಲ್ ಖಾಲಿ ಆಗೈತಿ. ಎಲ್ಲ ಸ್ಟಾಕ್ ಎಲ್ಲನೂ ತೊಗೊಂಡಿವಿ ಮತ್ತು ಹೊಸ ಸ್ಟಾಕ್ಸ್ ಎಲ್ಲನೂ ಇಟ್ಟಿವಿ. ಇದು ಒಂದು ಚೀಲ ಜೊತೆಗೆ ಅಲ್ಲಿ 2 ಚೀಲ ಅದಾವ್ರಿ, ತೋರಿಸ್ತೀನಿ. ಬರ್ರಿ ಇವತ್ತಿನ ದಿನ ಏನೆಲ್ಲ ಆಕೈತಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಓಪ ಇಲ್ಲೊಂದು ಬಾಕ್ಸ್ ಐತಿ. ಹೊಸ ಪ್ಯಾಂಟ್ ತಗೊಂಡ್ಯಾ? ಹಾಂ ಸರಿ. ನೀರು ಬಿಡ್ಲಿ ಸೀಲ್ ಹಾಕೊಂಡ್ಯಾ? ಕೈಯ ಗಾಡಿ ಇದ್ರೆ ಅನುಕೂಲ ಆಗಿತ್ತಲ್ಲ. ಏನು ಆದಿಲ್ಲ ಬಿಡ್ರು, ದಿನ ಸರಿ ಬಿಡ್ರಿ. ಹ್ಞೂ ನಪ್ಪ ಇಟ್ಕೋ, ಇನ್ನೊಂದು 2 ಫೋನ್ ಇಟ್ಕೋ ಕಿಶಾದಾಗ. ಯಜಮಾನಾಗಿ 3 ವರ್ಷ ಆದ್ನ ಸ್ವಚ್ಛಾಗಿತ್ತು. ನಾಷ್ಟ ಇವತ್ತು ನಿನ್ನೆ ಮನೆಗೆ ಮಾಡಿ ಹೋಗಿದ್ರಿ. ಇವತ್ತು ಹೊರಗೆ ತರಿಸಿದೆ. ಯಾಕಂದರೆ ಇವತ್ತು ಬೆಳಿಗ್ಗೆ ಕೆಲಸ ಭಾಳ ಆಯ್ತು ನನಗೆ. ಬಟ್ಟೆ ಹೋಗಿದ್ದಿಲ್ಲ ನಿನ್ನೆ. ಬಂದಿದ್ದು 5:06 ಅಲ್ಲಿಂದ. ಮತ್ತು ಇಲ್ಲಿ ಆನ್ಲೈನ್ ಆರ್ಡ್ರ್ ಎಲ್ಲ ತೊಗೊಳ್ತಾ ಕೂತ್ಕೊಂಡೆ. ಇಲ್ಲಿ ಹಾಗಾಗಿ ಬಟ್ಟೆ ಹಂಗಾಯ್ತಿದ್ರೆ ಆ ಬಟ್ಟೆ ಹೋಗೋದು, ಬಾಂಡೆನ ಹಂಗಾಯ್ತು ಮಕ್ಕೊಂಡಿದ್ದೆ. ಅದು ಬಾಂಡೆ ತಿಕ್ಕಿ ಕಸ ಗುಡಿಸಿ ನಾನು ತಯಾರಾಗಿ ಇದನ್ನು ಹೊಳ್ಳಿ ಮತ್ತು ಇಷ್ಟೊಂದು ಸ್ಟಾಕ್ ಎಲ್ಲ ಪ್ಯಾಕ್ ಮಾಡತ್ಲೆ ಎಷ್ಟೊತ್ತಾಯ್ತು. ಹಂಗಾಗಿ ಅವರು ನಾಷ್ಟ ತರ್ತೀನಿ ಅಂತಂದು ತಂದು ಕೊಟ್ಟರು. ಇಡ್ಲಿ ದೋಸೆ ಎಲ್ಲನೂ ತಿಂದೀವಿ. ಈಗ ಹೊಂಟೀವಿ. ಮಧ್ಯಾಹ್ನದಂತೂ ಲೆಕ್ಕಕ್ಕಿಲ್ರಿ ಅದು. ನನ್ನಂತೂ ಮಧ್ಯಾಹ್ನ ಊಟ ಇರೋದೇ ಇಲ್ಲ ಅಲ್ಲಿ. ಇವರು ಹೋಗಿ ತನ್ನ ಮನೆಗೆ ಏನಾರ ಕೊಡ್ಸಿರ್ತಾರೆ. ಬಟ್ ನಾಳೆ ಹಿಂಗಾಗಲ್ರಿ ನಮ್ದು. ನಾಳೆ ಇವ್ರಿಗೆ ಡಬ್ಬಿ ಮಾಡಬೇಕು. ಡಬ್ಬಿ ಮಾಡಿ ಸ್ಕೂಲ್ ಕಳಿಸಿ ಮಾಟನ ಹುಡುಗ ನೋಡ್ರಿ ತೊಂಬರ್ ಗಾಡಿ ಜಗ ಗಂಟು ಹುಡುಗೈತ್ರಿ. ಇದು ಹಠ ಬಂದ್ಬಿಡ್ತೈತ್ರಿ ಒಮ್ಮೆ ಅಲ್ಲಿ ಜಗಳ ಮಾಡಕ್ಕೆ ಹತ್ಬಿಡ್ತೈತ್ರಿ. ಸುಮ್ಮನೆ ಇರೋದಿಲ್ಲ. ಇಲ್ಲಿ ಎಷ್ಟು ಮಾತಾಡ್ದಾನ. ಹೈ ಚಪ್ ಸುಮ್ಮನಿಲ್ಲ. ಹ್ಞೂ ಬಂದೆ. ನನ್ನ ಮಗ ಕಾಯತ್ತೇನ್ರಿ ಹೊರಗಲ್ಲ ಆಟ ನಿಲ್ಸಕತ್ತಾನೆ. ಯಜಮಾನ ದೊಡ್ಡ ಆಗ್ಬಿಟ್ಟಂದ್ರೆ
ಓ ನೋಡ್ರಿ ಅಷ್ಟು ಬಟ್ಟೆ ಒಗದು ಹಾಕೀನಿ. ಮಳೆ ಬರುತ್ತೆ ಅವತ್ತು ಮಾಡಂತ ಹೇಳೈತಿ. ಹಾಂ ಮಾತಾಡೋದನ್ನ ಇಲ್ಲ ಆಟೋ ತರಕ್ಕೆ ಹೋಗ್ಯಾರಿ. ನೋಡ್ರಿಗೆಲ್ಲ ಚಂದ ಅನಿಸ್ತದ. ಅವ್ರದ್ದೇನು ಭಾರಿ ಬಿಡಿ ವ್ಯಾಪಾರ ಮಾಡಾಕತ್ತಾರ. ಒಂದು ಚಾ ಅಂಗಡಿ ಐತಿ, ಹೋಟೆಲ್ ಚಲೋ ಐತಿ. ಅವ್ರಿಗೆ ರೊಕ್ಕ ಮಾಡ್ಯಾರು, ಅದು ಮಾಡ್ಯಾರು, ಇದು ಮಾಡ್ಯಾರು. ಸಂಬಂಧಿಕರೊಳಗೆ ಅಂತಾರು. ಪಾಪ ಒಂದು ನಿಮಿಷ ನೋಡಿ, ನನ್ನ ಮಗಗೆ ತಲೆ ಹೋದೇನೆ ಐದು ಹಿಡ್ಕೊಂಡೀನಿ ಕೊಡ್ತೀನಿ. ಒಬ್ಬ ಮುಖಂದನ, ಒಬ್ಬ ಅಡ್ಡಾಕತ್ತಾನ. ಇವ್ರದ್ದು ಊಟ, ನೀರು, ಚಾಕ್ರಿ ಎಲ್ಲನೂ ಮಾಡ್ಬೇಕ್ರಿ. ಅದರ ಮನೆ ಬಿಟ್ಟು ಹೋಗೋಕ್ಕಾಗಂಗಿಲ್ಲ. ಮತ್ತು ಇವ್ರಿಗೆ ಮೇಡಮ್ರಿಗೆ ಸಪೋರ್ಟ್ ಮಾಡ್ಬೇಕು, ನಾವು ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕು. ಅದು ತಂದು ಕೊಡೋದಾಗಲಿ, ಮನೆ ಕೆಲಸ ಆಗಲಿ ಎಲ್ಲನೂ ಕಷ್ಟಪಡ್ದಾಗ ಇರ್ತೈತಿ. ಯಾವುದೂ ಅಷ್ಟು ಸರಳ ಇರೋಂಗಿಲ್ಲ. ಹಾಗಾಗಿ ಸಡನ್ಲಿ ನಂಬರ್ ಯಾರು ಸಾರಿ ತೊಗೊಂಡು ಬರ್ತಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿರಿ, ಅಷ್ಟು ಈಸಿ ಇರೋಂಗಿಲ್ಲ ಯಾವುದು. ನಮ್ಮ ಮೇಡಮ್ ಅವರು ಸಾರಿ ಬಿಸ್ನೆಸ್ ಮಾಡತ್ತಾರು. ಈಗ ತನುಮನಿಗಿಲ್ಲೇ ನಾ ರೈಸ್ ತಿನ್ಸ್ಕೊಂಬಂದ್ರಿ. ಅಂದ್ರೆ ರೈಸ್ ಬಜ್ಜಿ ತಿನ್ಕೊಂಬಂದ್ವಿ. ನಮ್ಮ ಮೇಡಮ್ ಏನು ತಿಂದಿಲ್ಲ. ಬೆಳಗ್ಗೆ ನಾಷ್ಟ ಅಷ್ಟಾಗೈತೆ, ಅರ್ಧಂಬರ್ಧ. ಅವ್ರು ಅಕ್ಕವ್ರು ಬಂದು ಸಾರಿ ಓದಿರಲಿ. ಹಿಂಗೆ ನಡೆದದ ಇಲ್ಲಿ ನಮ್ಮ ಮನ್ವಿತ್ ಮಕ್ಕೊಂದನ್ರಿ. ಬಾಜು ಭಾಷಣ ಅದಲ್ರಿ ಇಲ್ಲಿ. ಒಂಥರ ಬೇಜಾರಾಗತ್ತೆ, ಒಂಥರ ಅದು ಸಹಜ ರೀ. ಇನ್ನೂ ಎಷ್ಟು ಸಣ್ಣ ಮಕ್ಕಳು ತೊಗೊಂಡು ಎಲ್ಲ ವ್ಯಾಪಾರ ಎಲ್ಲ ಮಾಡ್ತಿರ್ತಾರೆ. ನಾವು ಇಷ್ಟು ದಿವಸ ಎಲ್ಲ ಇದು ಮಾಡಿವಲ್ರಿ. ಈಗ ಹಬ್ಬ ಸೀಸನ್ ಮತ್ತು ಮಂದಿ ಬಾಳಿಕೆ ಆಗತ್ತಾರೆ ಅಂಥೇಳಿ ಆಮೇಲೆ ಮಂದಿ ಮುಟ್ಟು ನೋಡಿ ತೊಗೊಳೋರು ಜಾಸ್ತಿ ಇರ್ತಾರೆ, ಚೆಕ್ ಮಾಡಿ. ಹಾಗಾಗಿ ಇದ್ರ ಸಲುವಾಗಿ ಭಾಳ ಜನ ಕಮೆಂಟ್ ಮಾಡ್ತಿದ್ರು. ಹಾಗಾಗಿ ಹೊರಗಡೆ ಹಾಕಿ ಬಿಸ್ನೆಸ್ ಮಾಡಾಕತ್ತೀವಿ ರೀ. ಅಂಗಡಿನ ಸ್ಟಾಲ್ ಹಾಕ್ಕೊಂಡು ಪರವಾಗಿಲ್ಲ ರೀ. 2 ದಿನ ಹೆಂಗೋ ಕಳೆದ್ವಿ. ನಿನ್ನೆ ಇವತ್ತು ಹೊತ್ತೆಲ್ಲ ಆಯ್ತು ಹಾಕಿದ್ದಕ್ಕೂ. ಮಳೆ ಬಂದುಬಿಡ್ತೀರಿ ಕರೆಕ್ಟ್ 3 ಗಂಟೆಗೆ. ಹೋದ ಸಂಡೇನ ಹಿಂಗಾಗಿತ್ತು. ಹಿಂಗಾಗಿತ್ತು ಸೇಮ್. ಹಾಂ ಸಾಟರ್ಡೆ. ಹಾಂ ಈಗ ನೋಡ್ರಿ ಮಳೆ ಬಂದುಬಿಟ್ರಿ. ಮಳೆ ಬಂತು ಎಷ್ಟು 3:30 ಆಗಿತ್ತು ರೀ. ಮಳೆ ಬಂತು. ಮತ್ತೊಂದು ಅರ್ಧ ತಾಸು ಒಂದು ತಾಸು ಮೇಲೆ ಸ್ವಲ್ಪ ಓಪನ್ ಇಟ್ಟಿದ್ವಿ. ಈಗ ಕ್ಲೋಸ್ ಮಾಡಿ ಮನೆ ಬಿಟ್ಟಿವಿ. ಪ್ರಾಬ್ಲಮ್ ಆಗೋದು ಇದಕ್ಕೆ ರೀ. ಅದಕ್ಕೆ ಹಾಕೋಕೆ ಅಷ್ಟು ಇದಾಗಲ್ಲ ಈ ಮಳೆ ಸಲುವಾಗಿ. ನೀನೆತ್ತಕ್ಕೆ ಒಟ್ಟು ಮಳೆನ ಬಂದಿಲ್ಲ ರೀ. ನಿನ್ನೆ ಮಾಡಿ ಮಳೆ ಬಂದು ಎಲ್ಲ ಎಡವಟ್ಟು ಆದ್ರಿ. ಇವು ಬೇರೆ ಮಳೆ ಸುತ್ತಿರ್ತಾವೆ ರೀ. ಹನಿ ಬಿದ್ದಂದ್ರೆ ಭಾಳ ಲಾಸ್. ಹಾಗಾಗಿ ಕ್ಲೋಸ್ ಮಾಡ್ಕೊಂಡು ಹೊಂಟಿವಿ. ಆದ್ರೆ ನೀನು ಟೈಮಿಗೆ ಹೊಂಟಿವಿ. ಮತ್ತು ಮಳೆ ಬಂದರೆ ಸ್ವಲ್ಪ ಇದಾದ್ರೆ ಪ್ರಾಬ್ಲಮ್ ಆಗಿ ಇದು ಅದ್ರಾಗ ಮರದ ಕೆಳಗಿಟ್ಟಿವಿ ನಾವು. ಮಳೆ ಹನಿ ನಿಂತರೂ ಮರದ ಹನಿ ನಿಲ್ಲಲ್ಲ. ಇದು ತಟ ನೀರು ಬರೋದು. ಸೆಕೆಂಡ್ ಡೇ ಸ್ಟಾಲ್ ಈ ಥರ ಇತ್ತು ರೀ ಇವತ್ತು. ತನ್ನ ಮನೆ ಎದ್ದು ಹೇಳ್ರಿ. ಇವ್ರು ನೋಡ್ರಿ ಇಲ್ಲಿ ಎದ್ದು ಹೇಳ್ರಿ, ಮನೆಗೆ ಹೋಗೋಣ. ಟೈಮ್ ಆಯ್ತು. ಸ್ನೇಹಿತರೆ, ಈಗ ನೋಡ್ರಿ ರಾತ್ರಿ ಅಡಿಗೆ ನಾವು ಸಲ ಮುಗಿಸ್ಕೊಂಡು ಬಂದಿದ್ದು 5:30 ಆಯ್ತು ಮನೆಗೆ ಬರಾಕ. ಅಷ್ಟೊತ್ತಿಂದ ರೂಮ್ ಎಲ್ಲ ಭಾಳ ಗಲೀಜ್ ಆಗ್ತಿದ್ರೆ ಹರಿಬಿಟ್ಟಿದ್ದೆ 3 ದಿನದಿಂದ. ಸೇಲಿಗೆ ಹೋದಾಗಿಂದಾಗ ಈಗ ಬಂದು ಅದನ್ನ ಕ್ಲೀನ್ ಮಾಡಿದೆ. ಎಷ್ಟು ಮಾಡಿದ್ರು ಮಧ್ಯಾಹ್ನ ಉಂಡಿದ್ದಿಲ್ಲ. ಎಲ್ಲರೂ ಸರಿಯಾಗಿತ್ತು ಊಟಲ್ಲಿ. ಹಾಗಾಗಿ ಮೊಟ್ಟೆ ತೊಗೊಂಬಂದು ಮೊಟ್ಟೆ ಬಿರಿಯಾನಿ ಮಾಡ್ಯಾರ. ಇವತ್ತು ಸಂಡೇ ಅಲ್ಲ ಸ್ಪೆಷಲ್. ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅಂತೇಳಿ ಸ್ಪೆಷಲ್ ಮಾಡಿಬಿಟ್ಟು. ಸೂಪರ್ ಆಗೈತಿ ಇದು. ಡಾಬಾ ಸ್ಟೈಲ್ ಆಗೈತೆ. ನಾವು ಕಲರ್ ಸೂಪರ್ ಬಂದೈತಲ್ರಿ. ಡಿಫ್ರೆಂಟ್ ಬಂದೈತೆ ಕಲರ್. ಅದು ನೀವು ಮಾಡ್ದಂಗೆ ಆಗಲ್ಲ ರೀ ಮೇಡಮ್ರ. ಏನಪ್ಪ ಹೇಳೋ ನೀನು ನಿನ್ನ ಸಂಬಂಧಪ್ಪ ನೀನು ಹೇಳೋಕ್ಕನ ಅನ್ನಕತ್ತಿಲ್ಲ ಶಿವ ಅಂತೇಳಿ. ಅಂದ್ರೆ ಮಧ್ಯಾಹ್ನ ಸರಿ ಊಟ ಆಗಿಲ್ಲ ರೀ. ಅವ್ನಿಗೆ ಟೈಮ್ ತೋರಿಸ್ತಾನೆ 8:15 ಆಗೈತೆ ರೀ. ಬೇಗ ಉಣ್ಣಾಕತ್ತೀವಿ ನಾವು. ಆ್ಯಕ್ಚುಲಿ 9:30 10 ಗಂಟೆ ಊಟ ಮಾಡೋರು. ಅದಕ್ಕೆ ಅವ್ಗೆ ಶಾಕ್ ಆಗೈತೆ. ಅದನ್ನ ಪದೇ ಹೇಳಾಕತ್ತಾನೆ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು. ನೋಡಿರಿ ಸ್ಟಾರ್ಟ್ ಮಾಡ್ತಾನೆ ರೀ. ಊಟನ ಮಾಡೋದಿಲ್ಲ ರೀ ಹುಡುಗ. ಬೆಣ್ಣೆ ಹಚ್ಬೇಕ್ರಿ ಹಿಂಗಾಗಿ ಊಟ ಮಾಡೋಕೆ. ಚಲೋ ಪ್ಲೇಟಿಗೆ ಹಾಕಿ ಮಮ್ಮಿ. ಅದು ಉಳ್ಳಾಗಡ್ಡಿ ಹೆಚ್ಚಿದ್ದು ನಾನು ಅದ್ರಾಗ ತೊಳೆದಿಲ್ಲ. ತಣ್ಣಗಾಗುತ್ತವ ಅಂದ್ರೆ ಬೇಗ ಅಲ್ಲಿ ಸ್ವಲ್ಪ ಹಾಕ್ತೀನಿ ಆಡುತ್ತದೆ. ಕರೆಕ್ಟ್ 1 ಗ್ಲಾಸ್ ಬಸುಮತಿ, 1 ಗ್ಲಾಸ್ ಚಲೋ ಅಕ್ಕಿ. ಕರೆಕ್ಟ್ ಬಂದ್ರೆ ಪರ್ಫೆಕ್ಟ್. ಸೂಪರ್ ಆಗೈತೆ. ಈ ಕಡೆ ರಾಯ್ತ ರೆಡಿ ಮಾಡಿಟ್ಟಿವಿ ರೀ.
ಯಾಕಂದ್ರೆ ನಮ್ಮ ಮೇಡಮ್ ಅವರು ದಣ್ ಬಂದಾರಲ್ರಿ ಸಿರಿ ಬಿಸ್ನೆಸ್ ಮಾಡಿ ಒಂಟೆಗಾಲು ನಿಂತ್ಕೊಂಡು ಮಂದಿ ತಲೆ ತಿನ್ಕೊಂತ ಅದಲ್ರಿ ಇದು ಅಲ್ರಿ ಇದು ಕೊಡ್ರಿ ಅದು ಕೊಡ್ರಿ, ಅದು ಯಾವ ಕಲರ್ ಇದು ಯಾವ ಕಲರ್, ಅದು ಯಾವ ಡಿಸೈನ್ ರೀ, ಅದ್ರ ಹೆಸರು ಏನು ರೀ, ಇದ್ರ ಹೆಸರು ಏನು ರೀ, ಇದ್ರಾಗ ಆ ಕಲರ್ ಇಲ್ರಿ, ಅದ್ರಾಗ ಈ ಡಿಸೈನ್ ಇಲ್ರಿ, 2D ಇಲ್ರಿ, ಈ ಪ್ಯಾಟರ್ನ್ ಇಲ್ರಿ, ಎಷ್ಟು ಹತ್ರ ಹಚ್ಚಿ ಅಂತೇಳೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಪಾಪ ಸುಸ್ತಾಗಿರ್ತೈತೆ ಹುಡುಗಿ ಅಂತೇಳಿ ನಾನು ಬಂದು ನಾವು ಸುಮ್ಮನೆ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಓಪ ಹಾಂ ಬಾಯಿ ಸುಸ್ತಾಗಿರ್ತೈತಿ. ಅವ್ರ ಮಮ್ಮಿಗೆ ಬಾಯಿ ಸುಸ್ತಾಗಿರ್ತೈತೆ, ಮಕ್ಕಳು ಸುಸ್ತಾಗಿರ್ತಾರೆ ಸೈಡ್ ಹರಡಿ ಜಿದಾಡಿ ಅರ್ಧ ಮರದ ನಿಮಗೆ ಒದ್ರಡೆ ನಾವು ಸುಸ್ತಾಗಿರ್ತೀವಿ, ಲೇ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅಂಥೇಳಿ ಸಾಹೇಬ್ರು ಅರ್ಧ ತಾಸು ನಿಧಿ ಹೊಡ್ತಾರೆ ಬಸ್ ಸ್ಟ್ಯಾಂಡ್ನಾಗಲ್ಲಿ. ಈಗ ನಮ್ಮ ಬುದ್ಧಿ ಆಗತ್ತಾರೆ. ಟೆಸ್ಟ್ ಮಾಡಿ ಹೇಳ್ರಿ ಆರ್ಲದೇನ ನಾವು ಆನ್ಲೈನ್ ಮೆಸೇಜ್ ಬರಾಕತ್ತವ್ರ ಅವ್ರಿಗೆ. ಮೇಡಮ್ ಪ್ರೈಸ್ ಎಷ್ಟು, ಈ ಕಲರ್ ಇದೆಯಾ, ಹಾಂ ಯಾವಾಗ ಸೇಲ್ ಆಗ್ತೀರಿ, ಪ್ರೈಸ್ ಅದಷ್ಟೇ ಇರೋದು ಈಗ ಮಾತಾಡ. ಸೂಪರ್ ಐತಿ, ಉಪ್ಪು ಖಾರ. ಕರೆಕ್ಟ್ ಐತಿ. ನನ್ನ ಹೆಂಡತಿ ಬಿರಿಯಾನಿ ಬಗ್ಸಿದ್ರಿ ಅವತ್ತು, ಏನಾದ್ರು ಸ್ವೀಟಾಗಿ ಮಾಡಿರಿ. ಆ್ಯಕ್ಚುಲಿ ಯಜಮಾನ್ರು ಬಿರಿಯಾನಿ ಮಾಡಿದ್ದು ಫಸ್ಟ್ ಟೈಮ್ ರೀ. ಅವ್ರು ಎಗ್ ರೈಸ್ ಮಾಡ್ತಾರ, ಪಲಾವ್ ಮಾಡ್ತಾರ, ಮತ್ತೆ ಪಲ್ಯ ಮಾಡ್ತಾರೆ, ಸಾರು ಮಾಡ್ತಾರ, ಅನ್ನ ಮಾಡ್ತಾರ. ಬಿರಿಯಾನಿ ಮಾಡಿದ್ದು ಇವತ್ತೇ ಫಸ್ಟ್ ನಾನು ಹೇಳ್ಕೊಟ್ಟೆ. ಗೊಜ್ಜು ಮಾಡ್ತಾರ. $3